ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಯಾರು ಆಚಾರ ವಿಚಾರ ಹಾಗೂ ಭಗವಂತನಲ್ಲಿ ನಂಬಿಕೆ ಇದೆಯೋ ಅಂಥವರಿಗೆ ಮಾತ್ರ. ಸ್ನೇಹಿತರೆ, ನೀವು ಕೇಳಿದ್ದೀರಾ, ನಾನು ಮನೆ ತೊಗೊಂಡು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ನಾನು ಮನೆ ತಗೊಂಡು ಆರೋಗ್ಯದಲ್ಲಿ ಏರುಪೇರಾಗಿದೆ, ಈ ರೀತಿ ಸುಮಾರು ಕೇಳಿರ್ತೀರ. ಹೀಗೆ ಬೆಂಗಳೂರಿಂದ ಒಬ್ಬರು ಕಮರ್ಷಿಯಲ್ ಬಿಲ್ಡಿಂಗ್ ಸೆಲ್ಲರಲ್ಲಿ ಯಂತ್ರಗಳನ್ನ ತೆಗಿಬೇಕು ಅಂತ ಫೋನ್ ಮಾಡಿದರು. ನಾವು ಮೆಟಲ್ ಡಿಟೆಕ್ಟರ್ನ ತೆಗೆದುಕೊಂಡು ಹೋದ್ವಿ. ಅದನ್ನಾಗೆ ನಾನು ಮೋಹನ್ ಕುಮಾರ್, ಬಿಲ್ಡಿಂಗ್ ಕನ್ಸಲ್ಟೆಂಟ್ ಹಾಗೂ ಥರ್ಮಲ್ ಸ್ಕ್ಯಾನರ್. ನಾವು ಇಲ್ಲಿ ತೆಗೆದುಕೊಂಡು ಹೋದಾಗ ಇದು ಹೆಚ್ಚಾಗಿ ಮೆಟಲ್ಲು, ಬೆಳ್ಳಿ, ಕಬ್ಬಿಣ ಹಾಗೂ ತಾಮ್ರವನ್ನು ಡಿಟೆಕ್ಟ್ ಮಾಡೋವಂಥದ್ದು. ಸೊ ಯಾಕಂದರೆ ಹೆಚ್ಚಾಗಿ ತಾಯ್ತಗಳನ್ನೆಲ್ಲ ಯಂತ್ರಗಳನ್ನ ಬರೆಯೋದು ಈ ಬೆಳ್ಳಿ, ಕಬ್ಬಿಣ ಹಾಗೂ ತಾಮ್ರದ ತಗಡುಗಳಲ್ಲಿ. ಫಸ್ಟು ಈ ಇನ್ಸ್ಟ್ರೂಮೆಂಟಲ್ಲಿ ನಾವು ಈ ಮೆಟಲ್ ಗ್ರಾಫನ್ನು ತೊಗೊಂಡ್ವಿ. ಎಲ್ಲೆಲ್ಲಿದೆ ಅನ್ನತಕ್ಕಂಥ ಒಂದು ಗ್ರಾಫನ್ನು ನಾವು ಸ್ಕೆಚ್ ಮಾಡಿದ್ವಿ. ಅಲ್ಲೆಲ್ಲ ಕಡೆ ಮಾರ್ಕ್ ಮಾಡಿ, ಅನಂತರ ಮೆಟಲ್ ಡಿಟೆಕ್ಟರ್ನ ಸಹಾಯದಿಂದ ಪ್ರತಿಯೊಂದು ಕೂಡ ಆ ಮೆಟಲ್ಗೂ ಒಂದೊಂದು ಸೌಂಡ್ ಬರುತ್ತೆ, ಆ ಸಹಾಯದಿಂದ ಅದನ್ನು ಮಾರ್ಕ್ ಮಾಡಿದ್ವಿ. ಇದು ಎಲ್ಲೆಲ್ಲಿ ಉಪಯೋಗಿಸ್ಬೋದು ಅಂದರೆ, ನೀವು ಹಳೆ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಮುಂಚೆ ಆ ಸೈಟಲ್ಲಿ ನಾವು ಚೆಕ್ ಮಾಡಬೇಕು. ತುಂಬ ಸೂಕ್ತವಾದದ್ದು ಅದು, 100% ರಿಸಲ್ಟು. ಹಾಗೂ ಈ 10 ವರ್ಷ 20 ವರ್ಷ ಬಿಲ್ಡಿಂಗ್ ತೊಗೊಳ್ತೀರಾ, ವಿಲ್ಲಾಸ್ ತೊಗೊಳ್ತೀರಾ, ಹಳೇದಾಗಲಿ ಹೊಸದಾಗಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸು, ಸೆಲ್ಲರ್ ಇರಲಿ, ಗ್ರೌಂಡ್ ಫ್ಲೋರ್ ಇರಲಿ, ಸೇಲ್ ಬಿಲ್ಡಿಂಗ್ಸ್ ಇರಲಿ, ಅಪಾರ್ಟ್ಮೆಂಟ್ಸು, ಇಂಥವನ್ನೆಲ್ಲ ಸೇಲ್ ಮಾಡಬೇಕಾದ್ರೆ ಈ ಸೇಲ್ ಮಾಡೋರು ಬೈಯರಿಗೆ ಈ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲಿ ತೊಗೊಳ್ಳಲ್ಲ ಅನ್ನೋ ಉದ್ದೇಶದಲ್ಲಿ ಅವರು ಅದನ್ನು ಮರೆಮಚ್ಚಿರ್ತಾರೆ. ಮುಖ್ಯವಾಗಿ ಈ ಥರ ಬಂಗ್ಲೆಗಳು, ಫಾರ್ಮ್ ಹೌಸ್ಗಳಲ್ಲಂತೂ ಚೆಕ್ ಮಾಡಲೇಬೇಕು. ಯಾಕಂದರೆ ಇದು ಕಡಿಮೆ ಅಂದರೆ 50 ವರ್ಷದ ಮೇಲೆ ಆಗಿರುತ್ತೆ. ಇದನ್ನೆಲ್ಲ ಚೆಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದಕ್ಕೆ ಆಗಾಗ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರಬೇಕಾಗತ್ತೆ. ಅದು ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಪಾಸಿಟಿವಿಟಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆ ನೆಗೆಟಿವಿಟಿ ಎನರ್ಜಿ ನಿಮ್ಮ ಒಂದು ಪರಿಣಾಮ ಬಿದ್ದು ಆರೋಗ್ಯ, ವ್ಯವಹಾರ ವ್ಯಾಪಾರಗಳಲ್ಲಿ ತೊಂದರೆ ಹಾಕ್ಕೊಡ್ಬೋದು. ಸೊ ಹಾಗಾಗಿ ಇದನ್ನು ನಿಮ್ಮ ಸೂಕ್ಷ್ಮ ಕಂಡುಬಂದಲ್ಲಿ ಇಮಿಡಿಯೇಟು ನಿಮ್ಮ ಪುರೋಹಿತರನ್ನ ಅಥವಾ ನಿಮ್ಮ ಜ್ಯೋತಿಷಿಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ಇದೆ ಅಂದಾಗ ನಮ್ಮನ್ನು ಕರೆದಾಗ ಎಲ್ಲೆಲ್ಲಿದೆ ಅಂತ ನಾವು ಡಿರೆಕ್ಟ್ ಮಾಡಿಕೊಡ್ತೀವಿ. ಈ ಥರ ಕೇಬಲ್ಲು, ಜನ್ರೇಟರ್ ಪಕ್ಕ ಇದ್ರೂ ಕೂಡ ಅದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ಕಂಡು ಹಿಡಿತೀವಿ, ಡಿರೆಕ್ಟ್ ಮಾಡಿಕೊಡ್ತೀವಿ. ನಂತರ ನೀವು ನಿಮ್ಮ ಆಚಾರ್ಯರ ಹತ್ರ ಅಥವಾ ಪುರೋಹಿತರ ಹತ್ರ ಹೋದಲ್ಲಿ ಅವರು ಸೂಕ್ತವಾದ ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನು ಮಾಡಿ ಅದನ್ನು ನಿಷ್ಕ್ರಿಯಗೊಳಿಸಿ ಉಚ್ಚಾಟನೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಥರ ನಿಮ್ಮಲ್ಲಿ ತೊಂದರೆಗಳು ಅಥವಾ ಏನೇನೋ ಸೂಕ್ಷ್ಮಗಳು ಕಂಡು ಬಂದಲ್ಲಿ ನಮಗೆ ಕಾಲ್ ಮಾಡಿ. ಆಲ್ ಓವರ್ ಸೌತ್ ಇಂಡಿಯಾ ಸರ್ವಿಸ್ ಇರುತ್ತೆ. ನಾವು ಟೀಮ್ ಸಮೇತ ಬಂದು ಅದನ್ನು ಡಿಟೆಕ್ಟ್ ಮಾಡಿಕೊಡ್ತೀವಿ. ಟೇಕ್ ಕೇರ್, ಬಾಯ್.